ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿ ಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಃ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸತ್ಕತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇದರ ಹಿಂದಿನ ಪ್ರವಚನದಿಂದ ನಾವು ಷೋಡಶ ಸಂಸ್ಕಾರಗಳ ಒಂದು ಸಂಕ್ಷಿಪ್ತ ಚಿಂತನೆಯನ್ನು ಪ್ರಾರಂಭ ಮಾಡಿ ಮೊದಲನೆಯ ಪ್ರವಚನದ ಸಂದರ್ಭದಲ್ಲಿ ಸಂಸ್ಕಾರದ ಅವಶ್ಯಕತೆಗಳೇನು, ಯಾಕೆ ಸಂಸ್ಕಾರ ಬೇಕು, ಅದರಲ್ಲಿ ಮುಖ್ಯವಾಗಿ ಸಂತಾನ ಪ್ರಾಪ್ತಿಗೋಸ್ಕರ ಇರತಕ್ಕಂತಹ ಗರ್ಭಾಧಾನ ಸಂಸ್ಕಾರ, ತತ್ಪೂರ್ವದಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥ ಭುವನೇಶ್ವರಿ ಶಾಂತಿ, ಇದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿದ್ದೇವೆ ಮಹಾಸ್ವಾಮಿಗಳ ಅನುಗ್ರಹದಿಂದ, ಅವರ ಆಜ್ಞೆಯಿಂದ. ಇಂದಿನ ಈ ಭಾಗದಲ್ಲಿ ಗರ್ಭ ಸಂಸ್ಕಾರಗಳ ಬಗ್ಗೆ ಚಿಂತನೆಯನ್ನು ಮಾಡತಕ್ಕಂಥ ಒಂದು ಇದನ್ನು ಗುರುಗಳ ಆಶೀರ್ವಾದದಿಂದ ಮಾಡಲಿಕ್ಕೆ ಪ್ರಯತ್ನಿಸೋಣ. ಭಗವಂತ ಅನುಗ್ರಹದಿಂದ ಗರ್ಭಾಧಾನದಿಂದ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಮಗಳು ಯಾವಾಗ ಒಂದೂವರೆ ತಿಂಗಳು, ಒಂದು ಮುಕ್ಕಾಲು ತಿಂಗಳು ಗರ್ಭ ಸ್ಥಿರವಾದದ್ದು ಲಕ್ಷಣಗಳಿಂದ ಈಗಿನ ಕಾಲದಲ್ಲಿ ವೈದ್ಯರಿಂದಾಗಿ ಗೊತ್ತಾದ ಕ್ಷಣಕ್ಕೇನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಸ್ಕಾರ ಪುಂಸವನ ಸಂಸ್ಕಾರ. 2 ತಿಂಗಳ ಒಳಗಾಗಿ ಮಾಡಿದರೆ ಈ ಸಂಸ್ಕಾರದ ಉದ್ದೇಶ ಪೂರ್ಣವಾಗಿ ಸಿಗ್ತದೆ ಅಂಥೇಳಿ ಅಷ್ಟಾಂಗ ಹೃದಯ ಗ್ರಂಥದ ಸರ್ವಾಂಗ ಸುಂದರ ವ್ಯಾಖ್ಯಾನದಲ್ಲಿ, ಸರ್ವಾಂಗ ಸುಂದರ ಅನ್ನುವ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇದರ ಉದ್ದೇಶ ಇಷ್ಟೇ: ಗರ್ಭಾಶಯವನ್ನು ಪ್ರವೇಶ ಮಾಡಿದ ಅಸಂಖ್ಯ ವೀರ್ಯಾಣು ಬೀಜಾಣುಗಳಲ್ಲಿ ಇರ್ತಕ್ಕಂಥದ್ರಲ್ಲಿ ಯಾವುದು ಒಳ್ಳೆಯ ಬಲಿಷ್ಠ ಆರೋಗ್ಯಕರವಾಗಿರ್ತಕ್ಕಂಥ ಬೀಜ ಇದೆ ಅದು ಸ್ಥಿರವಾಗಲಿ, ಅದು ಈ ಗರ್ಭದಲ್ಲಿ ಸ್ಥಿರವಾಗಲಿ. ಯಾಕೆ 2 ತಿಂಗಳ ನಂತರ ಒಂದು ಅಥವಾ 2 ಅವು ಸ್ಥಿರವಾಗಿ ಉಳಿದೆಲ್ಲ ಹೊರಟೋಗ್ಬಿಡ್ತಾರೆ. ನಮಗೆ ಅಭಿಲಷಿತವಾಗಿರ್ತಕ್ಕಂಥ ಆರೋಗ್ಯಪೂರ್ಣವಾದ ಪುಂಸ್ತ್ವ, ಪುರುಷತ್ವ ಅಂದರೆ ದೇಹದಲ್ಲಿ ಸ್ಥಿರವಾಗಿರಬೇಕದು. ಹೆಣ್ಣು ಆಗ್ಬೋದು ಅಥವಾ ಗಂಡು ಆಗ್ಬೋದು. ಅದರ ಒಂದು ವಿಶಿಷ್ಟ ಪ್ರಾಪ್ತಿಗೆ
ಸ್ಥಿರವಾಗಲಿ ಅಂತ ತಿಳ್ಕೊಂಡು ಅಂಥೇಳಿ ಮಾಡ್ತಕ್ಕಂಥ ಸಂಸ್ಕಾರ ಇದು ಪುಂಸವನ ಸಂಸ್ಕಾರ. ಅದಕ್ಕೋಸ್ಕರ ಮನುಸ್ಮೃತಿಕಾರರು ಹೇಳ್ತಾರೆ, ಗರ್ಭಾತ್ ಭವೇಚ್ಛ ಪುಂಸೂತೆ ಪುಂಸ್ತ್ವಸ್ಯ ಪ್ರತಿಪಾದನಂ ಪುಮಾನ್ ಸೂಯತೆ ಯಸ್ಮಾತ್ ಇತಿ. ಯಾವ ಸಂಸ್ಕಾರದಿಂದ ಒಳ್ಳೆ ಬಲಿಷ್ಠವಾಗಿರ್ತಕ್ಕಂಥ ಸಂತಾನ ಸ್ಥಿರವಾಗ್ತದೆಯೋ ಆ ಸಂಸ್ಕಾರಕ್ಕೆ ಪುಂಸವನ ಸಂಸ್ಕಾರ ಅಂತಂತಾರೆ. ಇದರ ಜೊತೆಯಲ್ಲಿ ಇನ್ನೊಂದು ಮಹತ್ವಪೂರ್ಣವಾದಂತಹ ವಿಚಾರವೂ ಕೂಡ ಇದೆ. ಗರ್ಭದಲ್ಲಿ ಏನಾದರೂ ದೋಷ ಇರಬಹುದು, ಗರ್ಭ ಅಂದರೆ ಹೊಲ. ಆನಂತರ ಅದರಲ್ಲಿ ಬಿತ್ತಲ್ಪಡ್ತಕ್ಕಂಥ ಪುರುಷನ ವೀರ್ಯದಲ್ಲಿಯೂ ಏನಾದರೂ ದೋಷ ಇರಬಹುದು, ಅಥವಾ ಹೆರಿಡಿಟಿಯಾದ ರೋಗಗಳು ವಂಶವಾಹಿನಿಯಾಗಿ ಬಂದಿರಬಹುದು. ಆ ದೋಷಗಳ ನಿವಾರಣೆಗಾಗಿ ಕೂಡ ಈ ಸಂಸ್ಕಾರ ಅತ್ಯವಶ್ಯಕವಾಗಿದೆ. ಆದ್ದರಿಂದಲೇ ಈ ಸಂಸ್ಕಾರದ ಸಂಕಲ್ಪದಲ್ಲಿ ಬೈಜಿಕ, ಗಾರ್ಭಿಕ, ದೋಷ ಪರಿಹಾರಪೂರ್ವಕ, ಜ್ಞಾನೋದಯ ಪ್ರತಿರೋಧಿ, ಏನೋ ನಿವಾರಣಾರ್ಥಂ ಗರ್ಭಕ್ಕೆ ಈ ನನ್ನ ಹೆಂಡತಿಯ ಗರ್ಭದಲ್ಲಿ ಸ್ಥಿರವಾಗುವ ಈ ಗರ್ಭಕ್ಕೆ ನನ್ನ ಬೀಜದಲ್ಲಿ ಅಥವಾ ನನ್ನ ವೀರ್ಯದಲ್ಲಿ ಇರತಕ್ಕಂತಹ ಅಥವಾ ನನ್ನ ಹೆಂಡತಿಯ ಗರ್ಭಾಶಯದಲ್ಲಿ ಅಂಡಾಶಯದಲ್ಲಿರ್ತಕ್ಕಂಥ ಏನಾದರೂ ದೋಷ ಇದ್ದರೆ, ಆನುವಂಶಿಕ ರೋಗಗಳು ಇತ್ಯಾದಿಗಳು ಇದ್ದರೆ ಅದನ್ನು ದೂರ ಮಾಡಿ ಇದಕ್ಕೆ ಒಂದು ಸಜೀವತ್ವ ಬಂದು ಈ ಗರ್ಭ ಚೆನ್ನಾಗಿ ಬೆಳೆಯಲಿ, ಈ ಶಿಶು ಬೆಳೆಯಲಿ ಅಂತ ತಿಳ್ಕೊಂಡಂತೇಳಿ ನಾನು ಪುಂಸವನ ಸಂಸ್ಕಾರಂ ಕರಿಷ್ಯೆ ಅಂತ ತಿಳ್ಕೊಂಡಂತೇಳಿ ಸಂಕಲ್ಪ ಮಾಡ್ತಾನೆ ಯಜಮಾನ. ಶೌನಕ ಋಷಿಗಳು ಕೂಡ ಈ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಪುಮಾನ್ ಪ್ರಸೂಯೇತ ಏನ ತತ್ ಪುಂಸಮನಂ ಈರಿತಂ. ಹಾಗಾದರೆ ಇದನ್ನು ಯಾವಾಗ ಮಾಡಬೇಕು? ಸಂಪ್ರದಾಯದಲ್ಲಿ 3ನೇ ತಿಂಗಳು 4ನೇ ತಿಂಗಳು ಒಮ್ಮೆ ಸೀಮಂತದ ಜೊತೆ ಒಂದೇ ಸಲ ಮಾಡಬೇಕಂತ ಒಂದು ಕ್ರಮ ಬಂದಿದೆ. ಏನು ಬಡತನದಿಂದಲೂ ಅಜ್ಞಾನದಿಂದಲೂ ಆ ಕ್ರಮ ಬಂದಿರಬಹುದು. ಎಲ್ಲ ಆಯುರ್ವೇದ ಗ್ರಂಥಗಳು, ಶೌನಕರು ಸಹ ದ್ವಿತೀಯೇ ಮಾಸಿ ಅಸಾಧ್ಯ ತೃತೀಯ ಮಾಸಿ, 2ನೇ ತಿಂಗಳು ಪೂರ್ತಿಯಾಗುವುದರೊಳಗಾಗೇ ಈ ಸಂಸ್ಕಾರ ಮಾಡಬೇಕು. ಮುಂದೆ ಸಾಂಕೇತಿಕವಾಗಿ 3ನೇ ತಿಂಗಳು ಆಗದೇ ಇದ್ದರೆ ಸಾಂಕೇತಿಕವಾಗಿ, ಆದರೆ ಆಗಲೇಬೇಕಾದದ್ದು 2ನೇ ತಿಂಗಳಲ್ಲಿ. ಜಾತೂಕರ್ಣರು ಸಹ ತಮ್ಮ ಗ್ರಂಥದಲ್ಲಿ ಪುಂಸವನ 2ನೇ ತಿಂಗಳಲ್ಲಿ ಆಗಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಒಂದು ವಿಶೇಷವಾದ ಪ್ರಾರ್ಥನೆ ಇದೆ ಪ್ರಜಾಪತಿಗೆ, ಮತ್ತು ಭಗವಂತನಿಗೂ ಕೂಡ ಪ್ರಾರ್ಥನೆ ಇದೆ. ಆತೇ ಗರ್ಭ ಯೋನಿಂ ಉಪಯಿತು ಪುಮಾನ್ ಬಾಣ ಇವೇ ಶುಧಿಂ. ಹೇಗೆ ಬಾಣ ತನ್ನ ಬಾಣ ಇಡ್ತಕ್ಕಂಥ ಅದಕ್ಕೆ ತರ್ಕಸ್ ಅಂತ ಹೇಳಿ ಕರೀತೇವೆ, ಅಲ್ಲಿ ಬಂದು ತಾನು ಸೇರಿಕೊಂಡು ಹೇಗೆ ಸ್ಥಿರವಾಗಿ ಉಳಿತದೋ ಆ ರೀತಿಯಾಗಿ ಇಲ್ಲಿರ್ತಕ್ಕಂಥ ಗರ್ಭ ಪುಮಾನ್ ಗರ್ಭ, ಬಲಿಷ್ಠವಾದಂತಹ ಪುಂಸ್ತ್ವದಿಂದ ಯುಕ್ತವಾದಂಥ ಗರ್ಭ ಸ್ಥಿರವಾಗಲಿ. ಎಲೆ ಪತ್ನಿಯೇ, ಆವೀರೋ ಜಾಯತಾಂ ಪುತ್ರ ತೇ ದಶಮಾಶ್ಯ. ನಿನ್ನಲ್ಲಿ ಹುಟ್ಟತಕ್ಕಂಥ 10ನೇ ತಿಂಗಳು ಹುಟ್ಟತಕ್ಕಂತಹ ಈ ಗರ್ಭ ಒಳ್ಳೆ ಆವೀರ ಬಲಿಷ್ಠವಾಗಲಿ, ಪರಿಪುಷ್ಟವಾಗಿರಲಿ ಅಂಥೇಳಿ ಹೆಂಡತಿಯ ಜೊತೆಗೆ ಪರಮಾತ್ಮ ತಾನು ಯಜಮಾನ ತಾನು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಗರ್ಭದಲ್ಲಿ ಸ್ಥಿರತೆ ಬರಬೇಕಾಗಿದ್ದರೆ ಪ್ರೋಟೀನ್ ಎಲ್ಲಿ ಹೆಚ್ಚಿರ್ತದೆ ಅಲ್ಲಿ ಪುರುಷ ಗರ್ಭ ಸ್ಥಿರವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ಅನುಕೂಲತೆ ಇರ್ತದೆ ಅಂತ ತಿಳ್ಕೊಂಡಂಥೇಳಿ ಶರೀರಕ್ಕೆ ಪೋಷಕವಾದ ಕಾರ್ಬೋಹೈಡ್ರೇಟ್ ಮತ್ತು ಪರಿಪೂರ್ಣವಾದಂತಹ ವಿಟಮಿನ್ನಿಂದ ಯುಕ್ತವಾಗಿರ್ತಕ್ಕಂತಹ ಉದ್ದನ್ನು ಮತ್ತು ಅಕ್ಕಿಯನ್ನು ಸಾಂಕೇತಿಕವಾಗಿ ನಮ್ಮ ಶಾಸ್ತ್ರದಲ್ಲಿ ಕೊಡಲಾಗ್ತದೆ.
ಪುಣ್ಯವಾಚನಾದಿಗಳನ್ನು ಮುಗಿದ ಮೇಲೆ ಆನಂತರ ಅವಳ ಹೆಂಡತಿಯ ಕೈಯಲ್ಲಿ ಯಜಮಾನ ಮಧ್ಯದಲ್ಲಿ ಒಂದು ಅಕ್ಕಿಯನ್ನು ಇಡ್ತಾನೆ. ಅದರ ತುದಿ ಮುರಿದಿರಬಾರ್ದು, ಪೂರ್ತಿ ಇರಬೇಕು. ಅದರ ಎರಡು ಬದಿಯಲ್ಲಿ 2 ಉದ್ದು ಕಾಳನ್ನು ಇಡ್ತಾನೆ. ವೀರ್ಯ ಮತ್ತು ಅಂಡಾಶಯದ ದ್ಯೋತಕವಾಗಿರ್ತಕ್ಕಂಥ ಇದರ ಮೇಲೆ ಅದು 2ನೇ ತಿಂಗಳೊಳಗಾಗಿ ಅದು ಗಟ್ಟಿಯಾಗ್ತದೆ ಅಂತ ತಿಳ್ಕೊಂಡಂತ ಹೇಳಿದಂತೆ 2ನೇ ತಿಂಗಳು ಅದು ಗಟ್ಟಿಯಾದ ಆಕಾರ ಪಡೀತದೆ ಅಂತ ಅದನ್ನು ಸೂಚಕವಾಗಿ ಒಂದು ಮೊಸರು, ಮುಳುಗುವಷ್ಟು ಮೊಸರು ಹಾಕಿ ಗಂಡ ತನ್ನ ಹೆಂಡತಿ ಕೇಳ್ತಾನೆ, ಕಿಂಪಿಬಸಿ, ಏನನ್ನು ಕುಡಿಯುತ್ತಿ? ಆಗ ಹೇಳ್ತಾಳೆ, ಪುಂಸವನಂ ಪಿಬಾಮಿ, ನಾನು ಪುಂಸವನ, ನನ್ನ ಒಳ್ಳೆ ಶಿಶು ಸ್ಥಿರವಾಗಿರಲಿ ಅಂತ ತಿಳ್ಕೊಂಡಂಥೇಳಿ ನಾನು ಇದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಆದ್ದರಿಂದಾಗಿ ಅಷ್ಟೇ ಅಲ್ಲ, ಗರ್ಭಿಣಿ ಉದ್ದಿನ ಕಾಳನ್ನು ದಿನಾಲು ಒಂದು ಮುಷ್ಟಿಯಷ್ಟು ಉದ್ದಿನ ಕಾಳನ್ನು ತನ್ನ ಆಹಾರದಲ್ಲಿ ಸ್ವೀಕಾರ ಮಾಡ್ತಾ ಇದ್ದರೆ ಒಳ್ಳೆ ಬಲಿಷ್ಠವಾದಂಥ ಎಲುಬುಗಳಿಂದ ಯುಕ್ತವಾದ ಶಿಶು ಹುಟ್ಟುತ್ತದಂತೆ. ಅಮೇರಿಕೆಯ ಒಂದು ಮೆಟರ್ನಿಟಿ ಹೋಮ್ದಲ್ಲಿ ಈ ರೀತಿಯಾಗಿ ಪ್ರಯೋಗವನ್ನು ಮಾಡಿದ್ದಾರೆ. ಗರ್ಭ ಸ್ಥಿರವಾಗಿದೆ ಅಂತ ತಿಳ್ಕೊಂಡಂತ ಹೇಳಿ ಅಂದಾಕ್ಷಣಕ್ಕೇನೆ 50 ಜನ ಗರ್ಭಿಣಿಯರು ಬೇರೆ, 60 ಜನ ಗರ್ಭಿಣಿಯರು ಬೇರೆ. ಒಬ್ಬರಿಗೆ ಸಾದಾ ಯೂಶ್ವಲ್ ಊಟವನ್ನು ಕೊಟ್ಟಿದ್ದಾರೆ. ಇನ್ನು 50 ಜನರಿಗೆ ಆನಂತರ ಉದ್ದಿನಕಾಳು, ಉದ್ದು, ಅಕ್ಕಿ, ಮೊಸರು ಸರಿಯಾಗಿ ಆಹಾರದಲ್ಲಿರುವಂತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರೆಷ್ಟು ಜೀರ್ಣ ಆಗ್ತದೆ ಆ ಪ್ರಕಾರವಾಗಿ. ಈ 50ರಲ್ಲಿ ಮೋರ್ ದ್ಯಾನ್ 95% ಗಂಡು ಕೂಸು ಹುಟ್ಟಿವೆ. ಇದರಲ್ಲಿ 50ರಲ್ಲಿ ಮೋರ್ ದ್ಯಾನ್ 95 ಹೆಣ್ಣು ಕೂಸು ಹುಟ್ಟಿವೆ. ಪ್ರೋಟೀನ್ ವಿಶೇಷವಾಗಿದ್ದಲ್ಲಿ ಗಟ್ಟಿಮುಟ್ಟಾಗಿರ್ತಕ್ಕಂಥ ಶಿಶು ಹುಟ್ಟುತ್ತದೆ ಅಂತ ತಿಳ್ಕೊಂಡಂತನ್ನೋದು ಅದು ಸಿದ್ಧ ಮಾಡಿರ್ತಕ್ಕಂಥದ್ದಿದೆ. ಅದರ ವಿವರಣೆ ಪುಸ್ತಕಗಳಲ್ಲಿ ಸಿಗ್ತದೆ. ಆದ್ದರಿಂದಾಗಿ ಮೊಟ್ಟ ಮೊದಲು ಗರ್ಭಿಣಿ ಆದ ನಂತರ ಮೊಟ್ಟ ಮೊದಲಿನ ಸಂಸ್ಕಾರ ಇದು ಪುಂಸವನ. ಆನಂತರ 2ನೇ ಸಂಸ್ಕಾರ ಅಂತ ತಿಳ್ಕೊಂಡಂತಂದರೆ ಅನವಲೋಭನ. ಸಂಸ್ಕೃತದಲ್ಲಿ ಅವಲೋಭನ ಅಂತಂದರೆ ಬೀಳುವಿಕೆ, ಪಾತವಾಗುವಿಕೆ ಅಂತ ಅರ್ಥ. ಅನವಲೋಭನ ಅಂತಂದರೆ ಪಾತವಾಗದೇ ಇರುವಿಕೆ, ಅರ್ಥಾತ್ ಗರ್ಭಪಾತವಾಗದಂತೆ, ಗರ್ಭಪಾತವಾಗಬಾರದು, ಅಬಾರ್ಷನ್ ಆಗಬಾರದು ಅಂತ ತಿಳ್ಕೊಂಡಂಥೇಳಿ ಮಾಡತಕ್ಕಂಥ ಸಂಸ್ಕಾರ ಇದು ಪುಂಸವನ ಸಂಸ್ಕಾರದ ಜೊತೆಯಲ್ಲೇ ಆಗಬೇಕಾಗಿರ್ತಕ್ಕಂಥ ಸಂಸ್ಕಾರ. 2 ತಿಂಗಳೊಳಗಾಗಿ ಆಗ್ತಕ್ಕಂಥ ಸಂಸ್ಕಾರ ಅಥವಾ 3ನೇ ತಿಂಗಳ ಆರಂಭದಲ್ಲಿಯೂ ಪ್ರತ್ಯೇಕವಾಗಿ ಮಾಡಲಿಕ್ಕೆ ಬರ್ತದೆ. ಆ ರೀತಿಯಾಗಿರ್ತಕ್ಕಂಥ ವಚನಗಳು ಇವೆ. 3ನೇ ತಿಂಗಳ ಆರಂಭಿನಲ್ಲಿ ಮಾಡ್ತಕ್ಕಂಥ ಸಂಸ್ಕಾರ ಇದಕ್ಕೆ ಅಲವನೋಭನ ಸಂಸ್ಕಾರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅನವಲೋಭನ ಸಂಸ್ಕಾರವನ್ನು ಒಳ್ಳೆ ನೆರಳಿದ್ದ ಮರದ ಕೆಳಗೆ ಗರ್ಭಿಣಿಯನ್ನು ಕೂಡಿಸಿ ಪ್ರಕೃತಿಯ ಪರಿಸರದಲ್ಲಿ ಅವಳನ್ನು ಮಂಡಲಾಗಾರ ಛಾಯಾಯಾಮ್ ಅಂತ ತಿಳ್ಕೊಂಡಂಥೇಳಿ ಕಾರಿಕಾ ಇದೆ, ಕೂಡಿಸಿ ಆನಂತರ ಪ್ರಜಾವತ್ ಸೂಕ್ತ ಮತ್ತು ಜೀವಪುತ್ರಾಖ್ಯ ಸೂಕ್ತ ಅಂತ ತಿಳ್ಕೊಂಡಂಥೇಳಿ 2 ಸೂಕ್ತಗಳು ಇವೆ. ಆ 2 ಸೂಕ್ತಗಳನ್ನು ಹೇಳ್ತಾ ಸಾಣೆಕಲ್ಲು ಅಥವಾ ರುಬ್ಬಿನ ಕಲ್ಲಿನ ಮೇಲೆ ದೂರ್ವಾನ್ನ ಚೆನ್ನಾಗಿ ರುಬ್ಬಿ ಒಳ್ಳೆ ಶುದ್ಧವಾದ ಬಟ್ಟೆಯಿಂದ ಅದರ ರಸವನ್ನು ತೆಗೆದು ಆ ರಸವನ್ನು ಈ ಸೂಕ್ತ ಹೇಳ್ತಾ 3 ಸಲ ಆ ಹೆಣ್ಣು ಮಗಳನ ಮೂಗಿನ ಬಲಹೊಸಳೆಯಲ್ಲಿ ಅದನ್ನು ಹಾಕಬೇಕು ಅಂತ ತಿಳ್ಕೊಂಡಂತೇಳಿ ಪುಂಸವನ ವ್ರತದಲ್ಲಿ ಹೇಳ್ತಾರೆ, ಪುಂಸವನ ಸಂಸ್ಕಾರದಲ್ಲಿ ಹೇಳ್ತಾರೆ. ಉದ್ದೇಶ ದೂರ್ವಾದಲ್ಲಿ 110 ರೋಗಗಳನ್ನು ಗುಣ ಮಾಡ್ತಕ್ಕಂಥ ಗುಣಧರ್ಮ ಇದೆ. ಬಲಮೂಗಿನಲ್ಲಿ ಹಾಕೊಳ್ಳೋದ್ರಿಂದಾಗಿ ಸೂರ್ಯನಾಡಿ ಜಾಗೃತವಾಗಿದ್ದುಕೊಂಡು ಗರ್ಭವನ್ನು ಸ್ಥಿರವಾಗಿ ಇಡ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಯೋಗಶಾಸ್ತ್ರದಲ್ಲಿಯೂ ಕೂಡ ಭಾಳ ಮಹತ್ವವನ್ನು ಕೊಟ್ಟಿದ್ದಾರೆ. ಆಗ
ಈ ಜೀವಪುತ್ರಾಖ್ಯ ಅಥವಾ ಪ್ರಜಾವದಾಖ್ಯ ಸೂಕ್ತದಲ್ಲಿ ಆಗಲಿ, ಆನಂತರ ಪ್ರಜಾವತ್ ಸೂಕ್ತದಲ್ಲಾಗಲಿ ಇರ್ತಕ್ಕಂಥ ಪ್ರಾರ್ಥನೆ ಈ ರೀತಿಯಾಗಿದೆ. ಅನೂನಃ ಪೂರ್ಣೋ ಜಾಯತಾಂ. ಗರ್ಭದಲ್ಲಿ ಇರುವ ಶಿಶು ಯಾವ ಅಂಗವಿಕಲವಿಲ್ಲದೆ ಎಲ್ಲ ಅಂಗಾಂಗಗಳು ಸರಿಯಾಗಿ ಪೂರ್ಣವಾಗಿ ಬೆಳೆಯಲಿ ಅಂತಕ್ಕಂಥ ಪ್ರಾರ್ಥನೆ ಇದೆ. ಅಶೂನ್ಯೋಪಸ್ಥ ಜೀವತು ಮಾತಾ. ಇವಳ ಗರ್ಭಾಶಯ ಶೂನ್ಯವಾಗೋದು ಬೇಡ, ಅಂದರೆ ಗರ್ಭಪಾತ ಆಗೋದು ಬೇಡ. ಪ್ರಜಾಂ ಅಸ್ಮೇನ ಮತ್ತು ದೀರ್ಘಮಾಯು. ವಿಸ್ತಾರವಾದ ಮಂತ್ರ ಇದೆ, ಕೆಲವು ಮುಖ್ಯವಾದ ಅಲ್ಲಿದ್ದ ಪ್ರಾರ್ಥನೆ ನಾನು ಹೇಳ್ತಾ ಇದ್ದೇನೆ. ಪ್ರಜಾಂ ಅಸ್ಮೇನಯತು ದೀರ್ಘಮಾಯು. ಇದಕ್ಕೆ ದೀರ್ಘವಾದ ಆಯುಷ್ಯವನ್ನು ಪ್ರಜಾಪತಿಯಾಗಿರ್ತಕ್ಕಂಥ ಭಗವಂತ ಕೊಡಲಿ. ಯಾಕೆ? ಗರ್ಭಧಾರಣೆಗೆ ಮತ್ತು ಗರ್ಭ ರಕ್ಷಣೆಗೆ ಇರತಕ್ಕಂಥ ದೇವತೆ ಪ್ರಜಾಪತಿ. ಈ ಪ್ರಜಾಪತಿ ನಮಗೆ ಈ ರೀತಿಯಾಗಿರ್ತಕ್ಕಂತಹ ಅನುಗ್ರಹವನ್ನು ಮಾಡಲಿ. ಈ ಶಿಶು ದೀರ್ಘಾಯುಷ್ಯಾಗಲಿ. ದೀರ್ಘಮಾಯು ತವ ಗರ್ಭ ಅಂಥೇಳಿ ಅವಳಿಗೆ ಹೇಳ್ತಕ್ಕಂಥ ಒಂದು ಕ್ರಮವೂ ಕೂಡ ಇದೆ. ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಅವಳ ಬಲಮೂಗಿನಲ್ಲಿ ದುರ್ವಾರಸವನ್ನು 3 ಉದ್ಧರಣೆ ಹಾಕಬೇಕು. ಅಂದರೆ ಅದು ಸರಿಯಾಗಿ ಇಳಿದುಕೊಂಡು ಗಂಟಲಿನಿಂದ ಸೂರ್ಯನಾಡಿಯಿಂದ ಕೆಳಗೆ ಹೃದಯದವರೆಗೂ ಹೋಗ್ತದೆ. ಅದರಿಂದ ಗರ್ಭಪೋಷಣೆ ಆಗ್ತದೆ. ಈ ಸಂಸ್ಕಾರ ಮೊದಲೇ ಗರ್ಭಕ್ಕೆ ಮಾತ್ರವೋ ಪ್ರತಿಸಲವೋ ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ಪ್ರಶ್ನೆಗೆ ಶೌನಕರು ಉತ್ತರ ಕೊಡ್ತಾರೆ. ಪ್ರತಿ ಗರ್ಭಕ್ಕೂ ಮಾಡಬೇಕು. ಯಾಕೆ? 2ನೇ 3ನೇ ಗರ್ಭಗಳು ಪರಿಪೂರ್ಣವಾಗಿ ಬಲಿಪುಷ್ಟವಾಗಿ ಹುಟ್ಟೋದು ಬೇಡವೆ? ಪ್ರತಿಗರ್ಭಮಿದಂ ಕಾರ್ಯಂ ಪುತ್ರೀಯತ ಅಖಿಲಂ ಅಂತ ತಿಳ್ಕೊಂಡಂತಂದಿದ್ದಾರೆ. ಗರ್ಭಿಣಿ ಆಗಿರ್ತಕ್ಕಂಥವಳು ಪ್ರತಿಯೊಂದು ಗರ್ಭಕ್ಕೂ 2ನೇ 3ನೇ 4ನೇ, ಹಿಂದಿನ ಕಾಲದ 8, 10, 12 ಮಕ್ಕಳು ಇರ್ತಿದ್ರು. ಪ್ರತಿಯೊಂದು ಗರ್ಭಕ್ಕೂ ಈ ಸಂಸ್ಕಾರ ಆಗಬೇಕು ಅಂತೇಳಿ ಶಾಸ್ತ್ರ ಹೇಳ್ತದೆ. ಏನಪ್ಪ ಇದರಿಂದ ಏನಾಗ್ತದೆ ಅಂತ ತಿಳ್ಕೊಂಡಂತಂದರೆ, ಪುಂಸವನ ಮಂತ್ರಲಿಂಗದ ಒಂದು ವಿಶಿಷ್ಟವಾದಂಥ ಸಾಮರ್ಥ್ಯದಿಂದ ಸಾತ್ವಿಕ ಜೀವನಿಗೆ ಪೂರ್ವಜನ್ಮದ ಸ್ಮರಣೆಯನ್ನು ಬಂದು ಆ ಜೀವ ಪ್ರಸೂತಿಯವರೆಗೂ ಭಗವಂತನ ಧ್ಯಾನವನ್ನೇ, ಭಗವಂತನ ಪ್ರಾರ್ಥನೆಯನ್ನೇ ಮಾಡ್ತಾ ಇರ್ತದಂತೆ. ಪುಂಸವೇ ಮಂತ್ರ ಸಾಮರ್ಥ್ಯಾತ್ ವೇತ್ತಿ ಪ್ರಾಗ್ಜನ್ಮನ ಸ್ಮೃತಿಂ ತಸ್ಮಾತ್ ಪುಂಸವನ ಸಂಸ್ಕಾರ ಪ್ರತಿಗರ್ಭಂ ಪ್ರವರ್ತತೆ ಅಂಥೇಳಿ ಶೌನಕರು ಈ ರೀತಿಯಾಗಿ ಇದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ. ಆನಂತರ ಆ ಸಂಸ್ಕಾರವಾದ ಮೇಲೆ ಕೈತುಂಬ ಅನ್ನವನ್ನಾಗಲಿ ಅಥವಾ ನೀರಿನಿಂದ ಒದ್ದೆಯಾಗಿರ್ತಕ್ಕಂಥ ಅಕ್ಕಿಯಾಗಲಿ ಅವುಗಳನ್ನು ತೆಗೆದುಕೊಂಡು ಪ್ರಜಾಪತೆ ನತ್ವದೇತಾನ್ಯನ್ಯೋ ಜಾತಾನಿ ಸವಿತಾ ಪರಿತಾ ಬಭೂವ ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಂ ಶ್ಯಾಮ ಪತಯೋರ ಈಣಾಂ. ಪ್ರಜಾಪತಿ, ಯಾವ ಉದ್ದೇಶಕ್ಕೋಸ್ಕರ ನಿನ್ನನ್ನು ನಾವು ಪೂಜೆ ಮಾಡ್ತಾ ಇದ್ದೇವೆ, ಆ ಉದ್ದೇಶಪೂರ್ವಕವಾಗಿ ಮಗುವನ್ನು ಸುರಕ್ಷಿತವಾಗಿ ಸರಿಯಾದ ರೀತಿಯಲ್ಲಿ ಅದರ ಅಂಗಾಂಗಗಳು ಬೆಳೆಯುವಂತೆ ಮಾಡಿ ಪರಮಾನುಗ್ರಹ ಮಾಡೋ ಸ್ವಾಮಿ ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಆನಂತರ ಪ್ರಜಾಪತೆ ಸ್ವಹ ಪ್ರಜಾಪತೆ ಅಂತ ತಿಳ್ಕೊಂಡಂತೇಳಿ ಆಹುತಿಯನ್ನು ಹಾಕಬೇಕು. ಅಷ್ಟೇ ಅಲ್ಲಿ ತಾನು ತನ್ನಗೆ ಅಂಗೈಯನ್ನು ತನ್ನ ಪತ್ನಿ ಎದೆ ಮೇಲೆ ಇಟ್ಟು ಎತ್ತೇ ಸುಶೀಮೆ, ಎಲೆ ಉತ್ತಮವಾದ ಗರ್ಭವನ್ನು ಧಾರಣ ಮಾಡಿದ ನನ್ನ ಪತ್ನಿ, ಹೃದಯ ಹಿತಂ ಅಂತಃ ಪ್ರಜಾಪತು, ನಿನ್ನ ಹೃದಯದಲ್ಲಿದ್ದುಕೊಂಡು ಇರತಕ್ಕಂಥ ಪ್ರಜಾಪತಿ ರೂಪದಿಂದ ನಿನ್ನ ಗರ್ಭವದಲ್ಲಿ ಅದನ್ನು ಸಂರಕ್ಷಣೆ ಮಾಡತಕ್ಕಂತಹ ಆ ಸರ್ವೋತ್ತಮನಾದ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಾ ಅಹಂ ಪೌತ್ರಂ ಅಗಮ್ನಿಯಾಂ, ನಾನಾಗಲಿ ನೀನಾಗಲಿ ಈ ಸಂತಾನದಿಂದ ವಿಹೀನ ಆಗೋದು ಬೇಡ.
ಅದು ಗರ್ಭಪಾತವಾಗೋದು ಬೇಡ ಅಂತ ತಿಳ್ಕೊಂಡಂತಕ್ಕಂಥ ಪ್ರಾರ್ಥನೆ ಇದೆ. ಹೀಗಾಗಿ 2ನೇ ತಿಂಗಳು ಕೊನೆಯಲ್ಲಿ ಒಂದು ಸಂಸ್ಕಾರ, 3ನೇ ತಿಂಗಳ ಆರಂಭದಲ್ಲಿ ಇನ್ನೊಂದು ಸಂಸ್ಕಾರ, ಇವೆರಡನ್ನೂ ಕೂಡ ಮಾಡತಕ್ಕಂಥ ಉದ್ದೇಶ ಅಸ್ಯಾಂ ಭಾರ್ಯಾಯಾಮ್ ಉತ್ಪತ್ಸ್ಯಮಾನ ಸರ್ವಗರ್ಭಾಣಾಂ ವೈದಿಕ ಗಾರ್ಭಿಕ ದೋಷ ಪರಿಹಾರ ಪೂರ್ವಕ ಏನೋ ನಿಬರ್ಹಣ ಪೂರ್ವಕ ಜ್ಞಾನೋದಯ ಪರಿಪಂಥಿ ಏನೋ ನಿಬರ್ಹಣ ಪರಿಹಾರಾರ್ಥಂ ವಿಷ್ಣು ಪ್ರೇರಣಾ ವಿಷ್ಣು ಪ್ರೀತ್ಯರ್ಥಂ ಬಂದನ್ನುವ ಸಂಕಲ್ಪ ಇದೆ. ಎಷ್ಟು ನಮ್ಮ ಋಷಿಗಳು ಅದ್ಭುತವಾದ ರೀತಿಯಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ದುರ್ದೈವದಿಂದ ಈ ಸಂಸ್ಕಾರಗಳು ಲೋಪವಾಗಿವೆ. ಯಾವಾಗೋ ಯಾರು ಸಂಸ್ಕಾರ ಮಾಡಿಸಿಕೊಂಡ್ರೂ ಕೂಡ 5ನೇ ತಿಂಗಳು 7ನೇ ತಿಂಗಳು ಸಮಯ ಮೀರಿದ ಮೇಲೆ ಮಾಡಿರ್ತಕ್ಕಂಥ ಸಂಸ್ಕಾರಕ್ಕೆ ಬೆಲೆ ಇರೋದಿಲ್ಲ, ಅದರ ಫಲವು ನಮಗೆ ಸಿಕ್ಕೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಇದರ ನಂತರ ಗರ್ಭ ಸಂಸ್ಕಾರದ ಇನ್ನೊಂದು ಭಾಗ ಮಹತ್ವಪೂರ್ಣವಾಗಿರ್ತಕ್ಕಂಥ ಭಾಗ ಅಂತ ತಿಳ್ಕೊಂಡಂತಂದರೆ 3 ತಿಂಗಳು ಮುಗಿದು 4ನೇ ತಿಂಗಳು ಪ್ರಾರಂಭವಾದ ಮೇಲೆ ಮಗುವಿನ ಶರೀರ ಬೆಳವಣಿಗೆ ಅಷ್ಟೇ ಅಲ್ಲ, ಮಗುವಿನ ಮಸ್ತಿಷ್ಕದ ಬೆಳವಣಿಗೆ, ಮೆದುಳಿನ ಬೆಳವಣಿಗೆ ಸರಿಯಾಗಿ ಆಗಬೇಕು. ಮೆದುಳಿನಲ್ಲಿ ಪ್ರಮುಖವಾಗಿ 4 ಭಾಗಗಳಿವೆ. ಆ 4 ಭಾಗಗಳು ಅಂತ ತಿಳ್ಕೊಂಡಂತೇನಿವೆ, ಆ 4 ಭಾಗಗಳನ್ನು ಅದಕ್ಕೆ ಸೀಮಂತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆ ಸೀಮಂತದ ಭಾಗಗಳು ಈ ಆಜ್ಞಾಚಕ್ರದಿಂದ ಪ್ರಾರಂಭ ಮಾಡಿಕೊಂಡು ಬ್ರಹ್ಮರಂಧ್ರದವರೆಗೆ ಇರತಕ್ಕಂಥ ಒಂದು ಕ್ರಮ. ಅಂದರೆ ಒಟ್ಟು 5 ಮೆದುಳು, ತಲೆಯಲ್ಲಿರ್ತಕ್ಕಂಥ ಮೆದುಳು 5 ಕಡೆಯಲ್ಲಿ ಒಂದಕ್ಕೊಂದು ಸಂಧಿಯನ್ನು ಮಾಡಿರ್ತಾರೆ. ಆ ಸಂಧಿ ಸುರಕ್ಷಿತವಾಗಿರಬೇಕು ಮೆದುಳಿನ ಬೆಳವಣಿಗೆಗೋಸ್ಕರ. ಅದರಲ್ಲಿಯೂ ಕೂಡ ಗ್ರಹಣ ಸಾಮರ್ಥ್ಯ, ಪ್ರತಿಪಾದನ ಸಾಮರ್ಥ್ಯ, ಆನಂತರ ವಿಚಾರ ಸಾಮರ್ಥ್ಯ, ಧಾರಣಾ ಸಾಮರ್ಥ್ಯ, ಆನಂತರ ಸ್ಮರಣ ಸಾಮರ್ಥ್ಯ, ಇವು ಸರಿಯಾಗಿ ಬೆಳೆಯಲಿ ಅಂತ ತಿಳ್ಕೊಂಡಂಥೇಳಿ, ಮೆದುಳಿನಲ್ಲಿ ಬರಲಿ, ತನ್ನ ಮಗನಿಗೆ ಬರಲಿ, ತನ್ನ ಶಿಶುವಿಗೆ ಬರಲಿ ಅಂತ ತಿಳ್ಕೊಂಡಂಥೇಳಿ ಮಾಡತಕ್ಕಂಥ ಈ ಸಂಸ್ಕಾರ ಇದು ಸೀಮಂತದ ಉನ್ನಯನ. ಸೀಮಂತ ಅಂತ ತಿಳ್ಕೊಂಡಂತಂದರೆ ಮೆದುಳಿನಲ್ಲಿ ಇರತಕ್ಕಂಥ ಆಜ್ಞಾಚಕ್ರದಿಂದ ಬ್ರಹ್ಮರಂಧ್ರವರೆಗಿರ್ತಕ್ಕಂಥ 5 ಸೀಮಂತ ಅಂತ ಅನಿಸ್ಕೊಂಡಿರ್ತಕ್ಕಂಥ ಸಂಧಿಗಳು. ಅದಕ್ಕೋಸ್ಕರ ನಂತರವೇ ಬೈತಲು ತೆಗೆದಾಗ ಅದಕ್ಕೆ ಸೀಮಂತ ಅಂತ ಹೆಸರು ಬಂತು. ಅದಕ್ಕೆ ದಿನಾಲು ಆ ಬೈತಲುಗಳನ್ನು ಸರಿಯಾಗಿ ಹೆಣ್ಮಕ್ಳು ತೆಗಿಬೇಕು ಅಂತ ತಿಳ್ಕೊಂಡಂತಕ್ಕಂಥ ನಿಯಮ ಇದೆ. ಈಗ ಗಂಡಸರು ಕ್ರಾಫ್ಟ್ನಲ್ಲಿ ತೆಗೆದುಕೊಳ್ತಾರೆ, ಎಲ್ಲೋ ಅಡ್ಡ ತಿಡ್ಡ ತೆಗೆದುಕೊಳ್ತಾರೆ, ಇರಲಿ, ವಿಷಯಕ್ಕೆ ಸಂಬಂಧಿಸಿಲ್ಲ. ಆದ್ದರಿಂದಾಗಿ ಗರ್ಭಿಣಿಯ ಮಾನಸಿಕ ಸ್ಥಿತಿ ಚೆನ್ನಾಗಿರಬೇಕು, ಮಗುವಿನ ಮೆದುಳು ಆ ಮಾನಸಿಕ ಸ್ಥಿತಿಯಿಂದ ಚೆನ್ನಾಗಿ ರೀತಿಯಲ್ಲಿ ಬೆಳೆಯಬೇಕು, ಸಚ್ಚರಿತ್ರನಾಗಬೇಕು, ಹುಟ್ಟತಕ್ಕಂಥ ಮಗು ವಿದ್ಯಾವಂತನಾಗಬೇಕು, ಹುಟ್ಟತಕ್ಕಂಥ ಮಗು ಆಯುಷ್ಮಂತನಾಗಬೇಕು ಅಂತ ನನ್ನ ಉದ್ದೇಶದಿಂದ ಮಾಡತಕ್ಕಂಥ ಸಂಸ್ಕಾರ ಇದು ಸೀಮಂತೋನ್ನಯನ ಸಂಸ್ಕಾರ. ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಸ್ಕಾರ. ಇಲ್ಲಿ ಮಾಡತಕ್ಕಂಥ ಸಂಕಲ್ಪ ಈ ರೀತಿಯಾಗಿದೆ. ಅಸ್ಯಾಂ ಭಾರ್ಯಾಯಾಮ್ ಗರ್ಭ ಅಭಿವೃದ್ಧಿ, ಈ ಗರ್ಭದ ಅಭಿವೃದ್ಧಿಗೋಸ್ಕರ ಅದಕ್ಕೆ ಪರಿಪಂಥಿ ಬಾಧಕವಾಗಿರ್ತಕ್ಕಂತಹ ಪಿಶೀತ ರುಧಿರ ಪ್ರಿಯ ಅಲಕ್ಷ್ಮಿ, ಮನುಷ್ಯರ ಶರೀರದಲ್ಲಿರ್ತಕ್ಕಂಥ ರಕ್ತ ಮಾಂಸಗಳನ್ನು ತಿನ್ನಬೇಕು ಅಂತ ಅಭಿಲಾಷೆ ಇರ್ತಕ್ಕಂಥ ಕಲಿಯ ಹೆಂಡತಿಯಾಗಿರ್ತಕ್ಕಂಥ ಅಲಕ್ಷ್ಮಿ, ಅವಳ ಜೊತೆಯಲ್ಲಿರ್ತಕ್ಕಂಥ ಅನೇಕ ರಾಕ್ಷಸರು ಅಂತೇನಿದ್ದಾರೆ, ಅವರು ಬಂದು ಗರ್ಭದಲ್ಲಿ ಬೆಳೆಯುವ ಶಿಶುವನ್ನು ತಿಂದು ಹೋಗ್ತಾರೆ. ಸೂಕ್ಷ್ಮ ಶರೀರದಿಂದ ಬರ್ತಾರೆ, ಅದು ಆಗಬಾರ್ದು, ಅವರ ಪೀಡೆ ಆಗಬಾರ್ದು. ಪಿಶಿರ ರುಧಿರ ಪ್ರಿಯ ಅಲಕ್ಷ್ಮೀಭೂತ ರಾಕ್ಷಸೀಗಣ ನಿರಾಸಾರ್ಥ, ಅದನ್ನು ನಿರಸನ ಮಾಡಬೇಕು. ಆ ನಂತರ ಲಕ್ಷ್ಮೀ ಸೌಭಾಗ್ಯ ಲಕ್ಷ್ಮಿ ಕ್ಷೇಮಾದಿ ಸಕಲ ಸೌಭಾಗ್ಯ ನಿಧಾನಭೂತ, ಕ್ಷೇಮ ವಿದ್ಯೆ ಜ್ಞಾನ ಅಭಿವೃದ್ಧಿ ಎಲ್ಲವನ್ನೂ ಕೊಡ್ತಕ್ಕಂಥ ಲಕ್ಷ್ಮೀ ಸನ್ನಿಧಾನ ಇಲ್ಲಿ ಬರಬೇಕು. ಲಕ್ಷ್ಮೀ ಸನ್ನಿಧಾನ ಬಂದರೆ ಅಲಕ್ಷ್ಮಿ ಇತ್ಯಾದಿಗಳೆಲ್ಲ ಹೊರಟುಬಿಡ್ತಾರೆ. ಮತ್ತು ಬೀಜದಲ್ಲಿ ಗರ್ಭದಲ್ಲಿ ಇರತಕ್ಕಂಥ ಏನು ದೋಷಗಳು ಅಂತಿವೆ ಅದು ಕೂಡ ದೂರವಾಗಬೇಕು.
ಅದರಲ್ಲಿರ್ತಕ್ಕಂಥ ಒಂದು ಅತಿಶಯ ಸಾಮರ್ಥ್ಯ, ಅದ್ಭುತ ಆಧಾನ ಸಾಮರ್ಥ್ಯ ಬರಬೇಕು. ಬರೀ ಗರ್ಭಶುದ್ಧಿ ಅಲ್ಲ, ದೋಷ ನಿವಾರಣೆ ಅಲ್ಲ, ಗುಣಾಧಾನದ ನಾನು ಮೊದಲೇ ದಿವಸ ನಾನು ಹೇಳಿದ್ದೇನೆ, ಸಂಸ್ಕಾರ ಎರಡು ರೀತಿ. ದೋಷ ನಿವಾರಕ ಒಂದು ಸಂಸ್ಕಾರ, ಹೊಸ ಗುಣವನ್ನು ಹೊಸ ಸಾಮರ್ಥ್ಯವನ್ನು ಇಡುವಿಕೆ, ಆಧಾನ ಅಂತಕೊಂಡಂತನ್ನುವುದು ಸಂಸವನದಿಂದ ಎರಡೂ ಕೆಲಸ ಆಗ್ತದೆ. ಸೀಮಂತವನ್ನು ಏನಕ್ಕೆ ಕರ್ಮ ಕರಿಷ್ಯ ಅಂತ ತಿಳ್ಕೊಂಡಂತಾರೆ. ಆಶ್ವಲಾಯನರು ತಮ್ಮ ಕಾರ್ಯಕೆಯಲ್ಲಿ ಹೇಳ್ತಾರೆ, ಪತ್ನ್ಯಾ ಪ್ರಥಮಜಂ ಗರ್ಭಂ ಹತ್ತು ಕಾಮಾಸ್ ಸುದುರ್ಭಗಾ. ಮೊದಲನೇ ಗರ್ಭವನ್ನು ತಿನ್ನುವುದಕ್ಕೋಸ್ಕರ ಅತ್ಯಂತ ಕ್ರೂರಿಗಳಾಗಿರ್ತಕ್ಕಂತಹ ಅಲಕ್ಷ್ಮಿ, ಕಲಿ ಹೆಂಡತಿ, ರಾಕ್ಷಸಿ ಇವರೆಲ್ಲರೂ ಬರ್ತಾರೆ. ತಾಸಾಂ ನಿರಸನಾರ್ಥಾಯ, ಅವರನ್ನು ದೂರೀಕರಿಸುವುದಕ್ಕೋಸ್ಕರ ಶ್ರಿಯಂ ಆವಾಹಯೇತ್, ಮಹಾಲಕ್ಷ್ಮಿಯನ್ನು ಆವಾಹನ ಮಾಡಬೇಕು ಅಂತ ತಿಳ್ಕೊಂಡಂತಿದ್ದಾರೆ. ಸೀಮಂತ ಕಾರಿಣಿ ಲಕ್ಷ್ಮೀ, ಮೆದುಳನ್ನು ಸರಿಯಾದ ಸಂರಕ್ಷಣೆ ಮಾಡಿ ಜ್ಞಾನದಾಯಕಳಾಗಿರ್ತಕ್ಕಂಥ ಆ ಮಹಾಲಕ್ಷ್ಮಿ ಮಂತ್ರದಿಂದ ಆವಾಹಿತಳಾಗಿ ಬಂದು ಈ ಶರೀರದ ಸಂರಕ್ಷಣೆಗೆ ಯಾವಾಗ ಬರ್ತಾರೆ, ಈ ಎಲ್ಲ ರಾಕ್ಷಸಿಗಳೆಲ್ಲ ಹೊರಟೋಗ್ಬಿಡ್ತಾರೆ. ಗೃಷ್ಟಯ ಸಂಪ್ರಗರಿಹ್ಯಂತೆ, ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಎಲ್ಲ ಶತ್ರುಗಳು ಹೊರಟೋಗಿಬಿಡ್ತಾರೆ. ಮಹಾಲಕ್ಷ್ಮಿ ಅವರನ್ನು ಪೀಡಿತರನ್ನಾಗಿ ಮಾಡಿ ಓಡಿಸಿಬಿಡ್ತಾಳೆ. ಆದ್ದರಿಂದಾಗಿ ಇಂತಹ ಮಹಾಲಕ್ಷ್ಮಿ ಅನುಗ್ರಹ ಪಡೆಯುವುದಕ್ಕೋಸ್ಕರ ಈ ಸೀಮಂತೋನ್ನಯನಾಖ್ಯವನ್ನು ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಇನ್ನು ಮಾಡ್ತಕ್ಕಂಥ ಕ್ರಮದಲ್ಲಿ ಸೀಮಂತೋನ್ನಯನಕ್ಕೆ 10 ಆಹುತಿಗಳಿವೆ. 10 ಆಹುತಿಗಳನ್ನು ಧಾತಾ ದದಾತು ಅಂತ ತಿಳ್ಕೊಂಡಂಥೇಳಿ 8 ಮಂತ್ರದಿಂದ, ಆ ನಂತರ ಪ್ರಜಾಪತಿ ಮಂತ್ರದಿಂದ 1 ಮತ್ತು ಸಂತಾನ ಮಂತ್ರದಿಂದ 1, ಇಲ್ಲ ಪ್ರಜಾಪತಿ ಮಂತ್ರ 1, ಒಟ್ಟು 9 ಅಥವಾ 10 ಆಹುತಿಗಳನ್ನು ಅದನ್ನು ಆ ಕಾಲದಲ್ಲಿ ಕೊಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಕೊಡಬೇಕು ಅಂತ ತಿಳ್ಕೊಂಡಂಥದ್ದಲ್ಲಿ ಇದರ ಬಗ್ಗೆ ಆಶ್ವಲಾಯನರು, ಆಪಸ್ತಂಭರು, ಬೌಧಾಯನರು, ಶೌನಕರು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನಮಗೆ ಮಾಡ್ತಾರೆ. ಇದಾದ ಮೇಲೆ ಅವನು ಯಜಮಾನ ಏನು ಮಾಡ್ತಾನೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಮುಳ್ಳು ಹಂದಿ ಅಂತ ಅದರ ಮುಳ್ಳು ಸಿಗ್ತಾಯಿತ್ತು. 3 ಮುಳ್ಳನ್ನು ಜೋಡಿಸಿ, ಈಗ ಸಿಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರಕಾರ ಹೇಳಿದ್ದಾರೆ. ಈ ತೆಂಗಿನ ಹೂ ಅರಳಿದ ಮೇಲೆ ಕೆಲವು ತೆಂಗಿನ ಬೀಜ ಮುಳಿತದೆ, ಆನಂತರ ಉದ್ದುದ್ದಾಗಿ ಅನೇಕ ಮುಳ್ಳುಗಳು ಉಳಿದಿರ್ತದೆ. ಆ ತೆಂಗಿನ ಗಿಡದ ಆ ಮುಳ್ಳುಗಳನ್ನು ತರಬೇಕು, ಅವುಗಳನ್ನು ಜೋಡಿಸಬೇಕು. ಅದರ ಮೇಲೆ ದರ್ಭದಿಂದ ಹೆರಳು ಹಾಕಿದ ಹಾಗೆ ಈ ರೀತಿಯಾಗಿ ತ್ರಿವೃತ್ ರೀತಿಯಾಗಿ ಹೆರಳು ಹಾಕಿದ ಹಾಗೆ ಹಾಕಿ, ಆನಂತರ ಅದರಲ್ಲಿ ಈ ಆಲದ ಗಿಡದ ಅಥವಾ ಔದುಂಬರ ಗಿಡದ ಹಣ್ಣುಗಳ ಗೊಂಚಲು, ಸಣ್ಣ 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 ಹಣ್ಣುಗಳ ಗೊಂಚಲು ತೆಗೆದುಕೊಂಡು ಅದ್ರ ಜೊತೆ ಕಟ್ಟಬೇಕು. ಅವುಗಳ ಮುಖಾಂತರ ಓಂ ಭೂರ್ಭುವ ಸ್ವರೋಮ್ ಅಂತ ತಿಳ್ಕೊಂಡಂಥೇಳಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ, ಗಾಯತ್ರಿ ಮಂತ್ರವನ್ನು ಹೇಳ್ತಾ 5 ಸಲ ಸೀಮಂತವನ್ನು ಈ ರೀತಿಯಾಗಿ ಆಜ್ಞಾಚಕ್ರದಿಂದ ಆ ಸೀಮಂತದ ಶಕ್ತಿಯನ್ನು ಕ್ರಮವಾಗಿ ಬ್ರಹ್ಮರಂಧ್ರದವರೆಗೆ ಒಯ್ತಕ್ಕಂಥ ಈ ಸಂಸ್ಕಾರಕ್ಕೆ ಸೀಮಂತವನ್ನೇನ ಸಂಸ್ಕಾರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಗರ್ಭಪುಷ್ಟಿ ಅಂತ ತಿಳ್ಕೊಂಡಂತೇಳಿ ಇದಕ್ಕೆ ಕರೀತಾರೆ. ಇದು 4ನೇ ತಿಂಗಳು ಆಗಲೇಬೇಕು. ತವರು ಮನೆಯವರು ಮಾಡಲಿ, ಅತ್ತೆ ಮನೆಯವ್ರು ಮಾಡಲಿ, ಅವ್ರು ಯಾಕೆ ಈ ಜಗಳದಲ್ಲಿ ಬಿಟ್ಬಿಡ್ತಾರೆ. ಹುಡ್ತಕ್ಕಂಥ ಕೂಸು ಅಶಕ್ತ ರೋಗಯುಕ್ತವಾಗಿ ಹುಡ್ತದೆ. ಇಲ್ಲ, 4ನೇ ತಿಂಗಳು ಮಾಡಬೇಕು. ಇದರ ನಂತರ ಇನ್ನೊಂದು ಸುಖಪ್ರಸವಕ್ಕೋಸ್ಕರ ಗರ್ಭದ ಸ್ಥಿರವಾಗಿ 9 ತಿಂಗಳು ಪೂರ್ತಿಯಾಗಿ 10ನೇ ತಿಂಗಳು ಸುಖವಾಗಿ ಪ್ರಸವವಾಗಬೇಕು ಅಂತ ತಿಳ್ಕೊಂಡಂಥೇಳಿ 7ನೇ ತಿಂಗಳಲ್ಲಿ ಮಾಡ್ತಕ್ಕಂತಹ ಸಂಸ್ಕಾರ ಇದೆ. ಅದಕ್ಕೆ ಗೋದಾನ ಸಂಸ್ಕಾರ ಅಥವಾ ವಿಷ್ಣು ಬಲಿ ಸಂಸ್ಕಾರ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಸಾಮರ್ಥ್ಯ ಇರತಕ್ಕಂಥವರು ವಿಷ್ಣು ಬಲಿ ಸಂಸ್ಕಾರದ ವಿಧಾನ ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ ಸಿಗ್ತದೆ. ಆ ಪ್ರಕಾರ ಮಾಡಿ ಒಂದು ಗೋದಾನವನ್ನು ಸದ್ಬ್ರಾಹ್ಮಣನಿಗೆ ದಾನ ಮಾಡಿದರೆ ಸುಖ ಪ್ರಸವವಾಗ್ತದೆ ಅಂತ ತಿಳ್ಕೊಂಡಂಥೇಳಿ ಹೇಳಿದ್ದಾರೆ. ಆಶ್ವಲಾಯನರು ಅಸ್ಯ ಚ ಗರ್ಭಪುಷ್ಟಿ ಫಲಕತ್ವಂ, ಗರ್ಭದ ಪರಿಪುಷ್ಟತೆಗೋಸ್ಕರ ಇರತಕ್ಕಂಥ ಈ ಸೀಮಂತೋನ್ನಯನ ಸಂಸ್ಕಾರ, ಈ ಗೋದಾನ ಮತ್ತು ವಿಷ್ಣು ಬಲಿ ಸಂಸ್ಕಾರ, ಇದು ಪ್ರತಿ ಗರ್ಭದಲ್ಲಿಯೂ ಪ್ರತಿ ಸಂದರ್ಭದಲ್ಲಿಯೂ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಇಷ್ಟು ಶಿಶು ಹುಟ್ಟೋಕ್ಕಿಂತ ಮೊದಲು ಇರತಕ್ಕಂಥ ಈ ಸಂಸ್ಕಾರಗಳು ಅಂತ ತಿಳ್ಕೊಂಡಂತಿದೆ. ಶಾಸ್ತ್ರದಲ್ಲಿ
ಗರ್ಭಪಾತವಾಗಬಾರ್ದು, ಶಿಶುವಿಗೆ ಯಾವುದೇ ಗರ್ಭಸ್ಥ ಶಿಶುವಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾನುಕೂಲ ಆಗಬಾರ್ದು ಅಂತ ಹೇಳಿ ಗರ್ಭಿಣಿಯ ನಿಯಮಗಳನ್ನು ಶಾಸ್ತ್ರಕಾರರು ಹೇಳ್ತಾರೆ. ಮೊದಲನೇದಾಗಿ ಎತ್ತಿನ ಗಾಡಿ ಆಗಲಿ, ಕುದುರೆ ಟಾಂಗ ಆಗಲಿ, ಚಕ್ಕಡಿ ಗಾಡಿ ಆಗಲಿ ಏರಬಾರ್ದು. ಯಾವುದರಿಂದ ವೈಬ್ರೇಷನ್ ಭಾಳ ಆಗ್ತಾ ಇರ್ತದೆ, ಅದರಿಂದ ಶಿಶುವಿಗೆ ಗಾಯವಾಗುವ ಸಂದರ್ಭ ಇರ್ತದೆ, ಅಥವಾ ಅಕಾಲದಲ್ಲಿ ಗರ್ಭಸ್ರಾವವಾಗುವ ಸಂದರ್ಭ ಇರ್ತದೆ. ಪರ್ವತವನ್ನು ಏರಬಾರ್ದು, ಅನೇಕ ಅಂತಸ್ತಿದ್ದ ಮೆಟ್ಟಲುಗಳನ್ನು ಏರಿ ಹೋಗಬಾರ್ದು, ವ್ಯಾಯಾಮ ಮಾಡಬಾರ್ದು, ಜೋರಾಗಿ ವಾಕಿಂಗ್ ಮಾಡಬಾರ್ದು, ತಿರುಗಾಡಬಾರ್ದು, ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಬಾರ್ದು, ಭಸ್ಮದ ಮೇಲೆ ಬೂದಿಯ ಮೇಲೆ ಕೂತ್ಕೊಳ್ಬಾರ್ದು, ಒನಕೆಯ ಮೇಲೆ ಕೂತ್ಕೊಳ್ಬಾರ್ದು, ಒರಳಿನ ಮೇಲೆ ಕೂತ್ಕೊಳ್ಬಾರ್ದು, ಹೊಸ್ತಿಲ ಮೇಲೆ ಕೂತ್ಕೊಳ್ಬಾರ್ದು, ದೊಡ್ಡ ಮನೆಯಲ್ಲಿ ಒಬ್ಬಳೇ ಇರಬಾರ್ದು, ಹಿರಿಯರ ಜೊತೆಗೆ ಇರಬೇಕು. ಅಷ್ಟೇ ಅಲ್ಲ, ಜಗಳಾಡಬಾರ್ದು ಯಾರ ಜೊತೆ. ಜಗಳಾಡ್ತಾ ಇದ್ದರೆ ಅಸಮಾಧಾನ ಇರ್ತದೆ, ದಿನಾನು ಕಣ್ಣೀರು ಸುರಿಸ್ತಾ ಇದ್ದರೆ ಅಂಥ ಆ ಅಳತಕ್ಕಂಥ ಅಳಬುರುಕ ಮಗು ಹುಡ್ತದೆ, ಆರೋಗ್ಯ ಇಲ್ಲದ ಮಗು ಹುಡ್ತದೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಗರ್ಭಿಣಿಯ ಬಯಕೆಗಳನ್ನು ಪೂರೈಸಿ ಅವಳಿಗೆ ಅಸಮಾಧಾನವಾಗಬಾರ್ದು, ಅವಳು ಕಣ್ಣೀರು ಹಾಕಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಅದನ್ನು ಹೇಳ್ತಾರೆ. ಆ ನಂತರ ಆ ಸಣ್ಣ ಪುಟ್ಟ ಗಂಡ ಹೆಂಡತಿ ಜಗಳ ಆದರೆ ಆಡಿ ಹೊಡೆದಾಟ ಮಾಡಲಿಕ್ಕೆ ಹೋಗಬೇಡಿ ಅಷ್ಟೇ. ಅತಿ ಬಿಸಿಯಾದ ನೀರನ್ನು ಕುಡಿಯಬಾರದು. ಸಾಯಂಕಾಲವಾದ ನಂತರ ತಣ್ಣಗಿನ ಪದಾರ್ಥ, ಮೊಸರು ಇತ್ಯಾದಿಗಳನ್ನು ಸ್ವೀಕಾರ ಮಾಡಬಾರದು. ಸಾಯಂಕಾಲದಲ್ಲಿ ಒಳ್ಳೆ ಕರೆದ ಪದಾರ್ಥ, ಸಮೋಸ, ಅದು ಇದು, ಕಡುಬು ಹೋಳಿಗೆ ಇತ್ಯಾದಿ ತಿನ್ನಬಾರ್ದು. ಅತಿ ಅಲ್ಪ ಸರಿಯಾಗಿರ್ತಕ್ಕಂಥ ಸೌಮ್ಯವಾದ ಆಹಾರವನ್ನು ತಿಳ್ಕೊಳ್ಬೇಕು. ಯಾಕಂದರೆ ರಾತ್ರಿ ಕಾಲದಲ್ಲಿ ಆ ಜೀರ್ಣವಾಗುವ ಪ್ರೆಷರ್ನಿಂದ ಗರ್ಭಕ್ಕೆ ಬಾಯಿಗಾಗುವ ಸಂದರ್ಭ ಇರ್ತದೆ ಅಂತ ಅಂದಿದ್ದಾರೆ. ಆ ನಂತರ ಯಾವುದೇ ಸಂದರ್ಭದಲ್ಲಿ ರಕ್ತಪಾತವಾಗ್ತಕ್ಕಂತಹ ಗರ್ಭವಾಗ್ತಕ್ಕಂಥ ಕ್ರಮವನ್ನು ಅದು ಇರಬಾರ್ದು. ಆಮೇಲೆ ಭಸ್ಮದಿಂದ ಅಂಗಾರತಗೊಂಡಾಗಲಿ ಉಗುರಿನಿಂದಾಗಲಿ ನೆಲದ ಮೇಲೆ ಬರೀಬಾರ್ದು. ಅಲ್ಲಿರ್ತಕ್ಕಂಥ ನಾಡಿಗಳಿಂದ ಶಿಶುವಿಗೆ ಅನಾನುಕೂಲ ಆಗ್ತದಂತೆ. ಅಮಂಗಲ ವಾಕ್ಯ ಮಾತಾಡಬಾರ್ದು, ಯಾರಿಗೂ ಬೈಬಾರ್ದು. ಯಾರು ಬೈದರೂ ಈ ಕಿವಿಯಿಂದ ಕೇಳಬೇಕು, ಈ ಕಿವಿಯಿಂದ ಬಿಟ್ಬಿಡಬೇಕು. ಮಧ್ಯಾಹ್ನ ಮಲೆಕೊಳ್ಬಾರ್ದು. ಅತಿ ಹಾಸ್ಯ ಮಾಡಿ ಜೋರು ಹಾ 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 ಅಂತೇಳಿ ಅಟ್ಟಹಾಸದ ನಗಬಾರ್ದು. ಇವೆಲ್ಲ ಗರ್ಭಕ್ಕೆ ಹಾನಿಕಾರಕವಾಗಿರ್ತಕ್ಕಂಥ. ಆನಂತರ ಹಿರಿಯರ ಪೂಜೆಯನ್ನು ಮಾಡಬೇಕು, ಆಶೀರ್ವಾದ ತೆಗೆದುಕೊಳ್ಳಬೇಕು. ಅತ್ತೆ, ಮಾವ, ತಂದೆ, ತಾಯಿ, ಗಂಡ ಅವರ ಆಶೀರ್ವಾದ ಬಹಳ ಮಹತ್ವಪೂರ್ಣವಾದದ್ದು. ಹಿರಿಯರ ಆಶೀರ್ವಾದದಿಂದ ಗರ್ಭ ಸುರಿಯಾಗಿ ರೀತಿಯಿಂದ ಆರೋಗ್ಯಕರವಾಗಿ ಬೆಳೀತದೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋಬಲಂ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದ್ದರಿಂದಾಗಿ ಗರ್ಭಸ್ಥ ಶಿಶುವಿನ ಆಯುಷ್ಯ, ವಿದ್ಯಾ, ಕೀರ್ತಿ, ಬಲ ಬೆಳೆಯಬೇಕಾಗಿದ್ದರೆ ದಿನಾಲು ಗಂಡ, ಅತ್ತೆ ಮಾವ ಅಥವಾ ತಂದೆ ತಾಯಿಗಳು ಇದ್ದರೆ, ಅವರು ತವ್ರಮನೆಗೆ ಹೋಗಿದ್ದರೆ ಅವರ ಆಶೀರ್ವಾದವನ್ನು ತಪ್ಪದೇ ತೆಗೆದುಕೊಳ್ಳಬೇಕು. ಅದರಲ್ಲಿ ಬಹಳ ಮನಿಷ್ಠವಾದಂಥ ಬಲ ಇದೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ದಿನಾಲು ಒಳ್ಳೆ ಅರಿಶಿನ, ಕುಂಕುಮ, ಢಾಳಾಗಿರ್ತಕ್ಕಂಥ ಒಳ್ಳೆ ಗಲ್ಲಕ್ಕೆ ಅರಿಶಿಣಗಳನ್ನು ಉದ್ದು ಕುಂಕುಮವನ್ನು ಹಚ್ಚಿಕೊಂಡು, ಆ ನಂತರ ಬೈತಲೆಯಲ್ಲಿ ಸಿಂಧೂರವನ್ನು ಹಚ್ಚಿಕೊಂಡು, ಕಾಡಿಗೆ ಹಚ್ಚಿಕೊಂಡು, ಸರಿಯಾದ ಹೆರಳನ್ನು ಹಾಕಿಕೊಂಡು ಸಂತೋಷದಿಂದ ಲಕ್ಷ್ಮಿಯಂತೆ ಇದ್ದರೆ ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ. ಹರಿದ ಬಟ್ಟೆ, ನೈಟಿ, ಏನೇನು ಈಗಿನ ಕಾಲದ ಬಿಗಿ ಬಟ್ಟೆಗಳು, ಇವುಗಳ ಹೊಲಸನ್ನು ಹಾಕಿಕೊಂಡು ಯಾವಾಗೋ ಮಲ್ಕೊಂಡೆ ಯಾವಾಗೆದ್ದೆ ಈ ರೀತಿಯಾಗಿದ್ದರೆ ಉತ್ತಮವಾದ ಗರ್ಭ ಅಲ್ಲಿ ಬೆಳೆಯೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಈ ರೀತಿಯಾಗಿ 9ನೇ ತಿಂಗಳವರೆಗೂ ಆಗಿರ್ತಕ್ಕಂಥ ಸಂಸ್ಕಾರಗಳನ್ನು ವ್ಯವಸ್ಥಿತವಾಗಿ ಕ್ರಮ ಪ್ರಕಾರವಾಗಿ ಮಾಡಿದರೆ ಆಗ ಸರಿಯಾದ ಸುಖಪ್ರಸವವಾಗ್ತದೆ. ಸುಖಪ್ರಸವವಾಗುವ ಪೂರ್ವದಲ್ಲಿಯೂ ಕೂಡ ಮಂತ್ರ ಹೇಳ್ತಾರೆ. ಸುಖಪ್ರಸವಕ್ಕೆ ಮಂತ್ರ ಇದೆ. ಹಿಮಬತ್ತಿ ಉತ್ತರೇ ಪಾರ್ಶ್ವೇ ಸುರಸ ನಾಮ ಯಕ್ಷಿಣಿ. ಹಿಮಾಲಯದ ಉತ್ತರದ ಭಾಗದಲ್ಲಿ ಸ್ವರಸ ಅಂತಕ್ಕಂಥ ಒಬ್ಬಳು ಯಕ್ಷಿಣಿ ವಾಸ ಮಾಡ್ತಾಳೆ. ತಸ್ಯಾಹ ಸ್ಮರಣ ಮಾತ್ರೇಣ, ಅವಳ ಸ್ಮರಣೆಯನ್ನು ಮಾಡಿದರೆ ವಿಶಲ್ಯ ಗರ್ಭಿಣಿ ಭವೇತ್. ಗರ್ಭಿಣಿ ಆಗ ಯಾವುದೇ ವೇದನೆ ಇಲ್ಲದೆ, ಸಿಜೇರಿಯನ್ ಇತ್ಯಾದಿಗಳಿಲ್ಲದೆ ಅಥವಾ ಬಹಳ ಸೂತಿಕಾ ವೇದನೆ ಇಲ್ಲದೆ
ಮಗುವಿಗೆ ಸುಲಭವಾಗಿ ನಾರ್ಮಲ್ ಜನ್ಮವನ್ನು ಕೊಡ್ತಾಳೆ ಅಂತ ತಿಳ್ಕೊಂಡಂತೇಳಿ ಶ್ಲೋಕದಲ್ಲಿದೆ. ಇದರ ಪ್ರಯೋಗವನ್ನು, ಈ ಗರ್ಭ ಸಂಸ್ಕಾರದ ಪ್ರಯೋಗವನ್ನು ನಾವು ನಮ್ಮ ವಿದ್ಯಾಪೀಠದಲ್ಲಿ ಸುಮಾರು 10 ವರ್ಷಗಳಿಂದ ಮಾಡ್ತಾ ಇದ್ದೇವೆ. 100ಕ್ಕೆ 95% ರಿಸಲ್ಟ್ ಸಿಗ್ತದೆ. ಜನರು ಶ್ರದ್ಧೆಯಿಂದ ಮಾಡಿದಾಗ ಎಷ್ಟೋ ಸಲ ಗರ್ಭಪಾತವಾದದ್ದು ಅಥವಾ 5-6 ತಿಂಗಳಾದಮೇಲೆ ಹೋಗ್ತಕ್ಕಂಥ ದೋಷ ಇದ್ದದ್ದು ಮತ್ತು ಅಲ್ಪಾಯುಷ್ಯಾದ ಮಕ್ಕಳು ಇರ್ತಕ್ಕಂಥ ಎಲ್ಲರೂ ಈ ಗರ್ಭ ಸಂಸ್ಕಾರದಿಂದ ಹುಟ್ಟಿದ ಸಂತಾನ ಒಳ್ಳೆಯ ಪರಿಪೂರ್ಣವಾಗಿರುವುದನ್ನು ಅನೇಕ ಸಂದರ್ಭದಲ್ಲಿ ಪ್ರಯೋಗ ಮಾಡಿ ನೋಡಿದ್ದೇವೆ. ಭಗವಂತ ಅನುಗ್ರಹದಿಂದ ಸಾಧ್ಯವಾಗ್ತದೆ. ಪರಮಾತ್ಮನ ನಂಬಿ ಈ ಸಂಸ್ಕಾರಗಳನ್ನು ಮಾಡಿದರೆ ಹರಿವಾಯು ಗುರುಗಳ ಅನುಗ್ರಹದಿಂದ ಉತ್ತಮ ಸಂತಾನ ಹುಟ್ಟುತ್ತದೆ ಅಂತ ಅನ್ನೋದನ್ನು ಹೇಳ್ತಾ, ಇವತ್ತಿನ ದಿವಸ ನಾವು ಪುಂಸವನ, ಅನವಲೋಭನ, ಸೀಮಂತೋನ್ನಯನ, ವಿಷ್ಣುಬಲಿ ಮತ್ತು ಗೋದಾನ ಸಂಸ್ಕಾರ, ಸುಖಪ್ರಸವ ಗರ್ಭಿಣಿಯ ಧರ್ಮಗಳು, ಸುಖಪ್ರಸವಕ್ಕೋಸ್ಕರ ಇರತಕ್ಕಂಥ ಮಂತ್ರಗಳನ್ನು ತಿಳಿದುಕೊಂಡಿದ್ದೇವೆ. ಮುಂದೆ ಶಿಶು ಹುಟ್ಟಿದ ಮೇಲೆ ಜಾತಕರ್ಮಾದಿ ಸಂಸ್ಕಾರಗಳನ್ನು ಮುಂದಿನ ಪ್ರವಚನದಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ.